ನಮಸ್ಕಾರ ಸ್ನೇಹಿತರೆ. ಜೂನ್ ತಿಂಗಳು ಸಿಂಹ ರಾಶಿಯವರಿಗೆ ಒಂದು ವಿಶೇಷವಾದ ತಿಂಗಳು. ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ವೃಷಭದಿಂದ ಮಿಥುನ ರಾಶಿಯತ್ತ ಸಾಗುತ್ತಿದ್ದಾನೆ. ಇದು ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯ ಮೇಲೆ ನೇರ ಪರಿಣಾಮ ಬೀರಲಿದೆ. ಜ್ಯೋತಿಷ್ಯದ ಮೂಲ ತತ್ವಗಳ ಪ್ರಕಾರ ಸಿಂಹ ರಾಶಿಯವರು ಹುಟ್ಟಿನಿಂದಲೇ ನಾಯಕರು. ಆದರೆ ಈ ತಿಂಗಳು ನೀವು ನಿಮ್ಮ ನಾಯಕತ್ವವನ್ನು ಹೇಗೆ ಬಳಸುತ್ತೀರಿ ಎಂಬುದು ನಿಮ್ಮ ಮುಂದಿನ 6 ತಿಂಗಳ ಸುಖ ದುಃಖಗಳನ್ನು ನಿರ್ಧರಿಸುತ್ತದೆ. ನಾವು ಇಂದು ವೃತ್ತಿ, ಹಣಕಾಸು, ಪ್ರೀತಿ ಮತ್ತು ನಿಮ್ಮ ವ್ಯಕ್ತಿತ್ವದ ಮೇಲೆ ಗ್ರಹಗಳು ಬೀರುವ ಪರಿಣಾಮವನ್ನು ಒಂದೊಂದಾಗಿ ಆಳವಾಗಿ ನೋಡೋಣ. ನೆನಪಿಡಿ, ಜ್ಯೋತಿಷ್ಯ ಎಂದರೆ ಕೇವಲ ಅನಿವಾರ್ಯತೆ ಅಲ್ಲ, ಅದು ನೀವು ನಿಮ್ಮನ್ನು ತಿದ್ದಿಕೊಳ್ಳುವ ಒಂದು ಮಾರ್ಗ. ಮೊದಲನೆಯದಾಗಿ ನಿಮ್ಮ ಕರ್ಮಸ್ಥಾನದ ಬಗ್ಗೆ ಮಾತನಾಡೋಣ. ಕೆಲಸದ ಸ್ಥಳದಲ್ಲಿ ಈ ತಿಂಗಳು ನೀವು ಎದುರಿಸುವ ಒತ್ತಡವು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತದೆ. ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಗಳು ಬರುತ್ತವೆ. ನೀವು ಕೆಲಸ ಮಾಡುವ ಶೈಲಿಯು ಮೇಲಾಧಿಕಾರಿಗಳಿಗೆ ಇಷ್ಟವಾಗಬಹುದು, ಆದರೆ ನಿಮ್ಮ ಸಹೋದ್ಯೋಗಿಗಳ ಹೊಟ್ಟೆ ಕಿಚ್ಚು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು. ಸ್ನೇಹಿತರೆ, ಈ ತಿಂಗಳು ನೀವು ರಾಜತಾಂತ್ರಿಕವಾಗಿ ವರ್ತಿಸಬೇಕು. ನೇರವಾದ ಮಾತುಗಳು ಈ ತಿಂಗಳು ನಿಮಗೆ ಶತ್ರುಗಳನ್ನು ಹೆಚ್ಚು ಮಾಡಬಹುದು. ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಇದು ಸುವರ್ಣ ಕಾಲ. ನಿಮ್ಮ ಐಡಿಯಾಗಳನ್ನು ಮಂಡಿಸಲು ಜೂನ್ 15ರ ನಂತರದ ದಿನಗಳು ಅತ್ಯುತ್ತಮವಾಗಿವೆ. ವ್ಯಾಪಾರಸ್ಥರು ದೊಡ್ಡ ಹೂಡಿಕೆ ಮಾಡುವ ಮುನ್ನ ಆ ಹೂಡಿಕೆಯು ಮುಂದಿನ 5 ವರ್ಷಗಳ ಕಾಲ ನಿಮಗೆ ಏನು ಲಾಭ ತರುತ್ತದೆ ಎಂಬುದನ್ನು ದೀರ್ಘವಾಗಿ ಯೋಚಿಸಿ. ಆತುರದ ನಿರ್ಧಾರಗಳು, ಅತಿ ವೇಗದ ಗೆಲುವಿನ ಆಸೆ ಇವೆಲ್ಲವೂ ನಿಮಗೆ ಈ ತಿಂಗಳು ಅಪಾಯಕಾರಿಯಾಗಬಹುದು. ಇನ್ನು ಆರ್ಥಿಕವಾಗಿ ನೋಡಿದರೆ ಸಿಂಹ ರಾಶಿಯವರಿಗೆ ಈ ಜೂನ್ ತಿಂಗಳು ಆಶಾದಾಯಕವಾಗಿದೆ. ಹಳೆಯ ಸಾಲಗಳು ತೀರುವ ಲಕ್ಷಣಗಳು ಕಾಣುತ್ತಿವೆ, ಆದರೆ ನಿಮ್ಮ ಖರ್ಚಿನ ಪಟ್ಟಿ ಬೆಳೆಯುತ್ತಲೇ ಇದೆ. ವಿಶೇಷವಾಗಿ ಅನಿವಾರ್ಯವಲ್ಲದ ವಿಲಾಸಿ ವಸ್ತುಗಳಿಗಾಗಿ ಖರ್ಚು ಮಾಡುವುದು ನಿಮ್ಮನ್ನು ಆರ್ಥಿಕ ಇಕ್ಕಟ್ಟಿಗೆ ತಳ್ಳಬಹುದು. ಹಣಕಾಸಿನ ಬಗ್ಗೆ ನಾನು ನಿಮಗೆ ಕೊಡುವ ಕಿವಿ ಮಾತು ಇಷ್ಟೇ: ಈ ತಿಂಗಳು ಹಣವನ್ನು ಕೇವಲ ಗಳಿಸಬೇಡಿ, ಅದನ್ನು ಬೆಳೆಸಿ. ಚಿನ್ನದ ಮೇಲಿನ ಹೂಡಿಕೆ ಅಥವಾ ಸ್ಥಿರ ಆಸ್ತಿಯಲ್ಲಿನ ಹೂಡಿಕೆ ನಿಮಗೆ ದೀರ್ಘಾವಧಿಯಲ್ಲಿ ದೊಡ್ಡ ಲಾಭ ತರುತ್ತದೆ. ಅನಗತ್ಯ ಚರ್ಚೆ ಅಥವಾ ಕೋರ್ಟ್ ಕೇಸುಗಳಲ್ಲಿ ಹಣವನ್ನು ವ್ಯಯಿಸಬೇಡಿ. ನಿಮ್ಮ ಹಣಕಾಸಿನ ವಿಚಾರವನ್ನು ಮನೆಯ ಹೊರಗಿನವರಿಗೆ, ಅದರಲ್ಲೂ ಅತಿಯಾದ ನಂಬಿಕೆ ಇಲ್ಲದವರಿಗೆ ತಿಳಿಸಬೇಡಿ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರಬೇಕೆಂದರೆ ಸಿಂಹ ರಾಶಿಯವರಾದ ನೀವು ಸ್ವಲ್ಪ ಮೃದುವಾಗಬೇಕು. ಸಿಂಹದ ಸ್ವಭಾವವೇ ನಾನೇ ಸರಿ ಎಂದು ವಾದಿಸುವುದು. ಆದರೆ ಸಂಬಂಧಗಳಲ್ಲಿ ನೀವು ಗೆಲ್ಲುವುದಕ್ಕಿಂತ ಸಂಬಂಧವೇ ಉಳಿಯುವುದು ಮುಖ್ಯ. ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ಬೆಳೆಯಲು ಬಿಡಬೇಡಿ. ಸಣ್ಣದೊಂದು ಕ್ಷಮೆಯಾಚನೆ ನಿಮ್ಮ ಸಂಬಂಧದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಮಕ್ಕಳಿರುವವರಿಗೆ ಈ ತಿಂಗಳು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯವಿದೆ. ಅವರಿಗಿರುವ ಒತ್ತಡವನ್ನು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರ ಜೊತೆಗಿನ ಒಡನಾಟದಲ್ಲಿ ಈ ತಿಂಗಳು ಜಾಗರೂಕರಾಗಿರಿ. ನಕಲಿ ಸ್ನೇಹಿತರು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯಬಹುದು. ನಿಮ್ಮ ಆಪ್ತ ವಲಯವನ್ನು ಚಿಕ್ಕದಾಗಿ ಆದರೆ ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಈ ವಿಭಾಗ ನನ್ನ ಪ್ರಕಾರ ಅತಿ ಮುಖ್ಯ. ನಾವು ಪ್ರಕೃತಿಯ ಭಾಗ. ಈ ತಿಂಗಳು ಬಿಸಿಲಿನ ತಾಪಮಾನ ಹೆಚ್ಚಿರುವುದರಿಂದ ನಿಮ್ಮ ದೇಹಕ್ಕೆ ಹೆಚ್ಚು ನೀರು ಮತ್ತು ಪೋಷಕಾಂಶಗಳು ಅಗತ್ಯವಿದೆ. ಆರೋಗ್ಯವೇ ಭಾಗ್ಯ. ಯಾವುದೇ ಸಣ್ಣ ರೋಗ ಲಕ್ಷಣವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಸುರಕ್ಷತೆಯ ವಿಚಾರ: ಸಿಂಹ ರಾಶಿಯವರಿಗೆ ವಾಹನ ಚಾಲನೆ ಎಂದರೆ ಇಷ್ಟ, ಆದರೆ ಈ ತಿಂಗಳು ವೇಗಕ್ಕೆ ಕಡಿವಾಣ ಹಾಕಿ. ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ. ನೀವು ಪರಿಸರಕ್ಕೆ ನೀಡುವ ಗೌರವವೇ ನಿಮಗೆ ರಕ್ಷಣೆ ನೀಡುತ್ತದೆ. ನೀವು ವಾಸಿಸುವ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ. ಸಾಧ್ಯವಾದರೆ ಬಿಸಿಲಿನಲ್ಲಿ ಕೆಲಸ ಮಾಡುವ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ. ಇದು ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಜಾತಕದ ದೋಷಗಳನ್ನು ಕಳೆಯುವ ಅತ್ಯಂತ ಶ್ರೇಷ್ಠ ಪರಿಹಾರ. ಯಾವುದೇ ದೇವಸ್ಥಾನಗಳಿಗೆ ಲಕ್ಷಾಂತರ ರೂಪಾಯಿ ಕೊಡುವ ಅಗತ್ಯವಿಲ್ಲ. ಮನಸ್ಸಿನ ಶುದ್ಧತೆಯೇ ನಿಜವಾದ ಪೂಜೆ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಿಸಿ. ಭಾನುವಾರ ದಿನದಂದು
ಗೋಧಿ ಅಥವಾ ಕೆಂಪು ವಸ್ತುಗಳನ್ನು ದಾನ ಮಾಡಿ. ನಿಮ್ಮ ಬಾಯಿಯಿಂದ ಯಾವಾಗಲೂ ಸತ್ಯವನ್ನೇ ಮಾತನಾಡಿ, ಏಕೆಂದರೆ ಸಿಂಹ ರಾಶಿಯವರ ಬಲವೇ ಅವರ ಮಾತು. ಇವುಗಳನ್ನು ಪಾಲಿಸಿ ಜೂನ್ ತಿಂಗಳು ನಿಮಗೆ ಅದ್ಭುತವಾಗಿ ಬದಲಾಗುತ್ತದೆ. ಸ್ನೇಹಿತರೆ, ಗ್ರಹಗಳ ಚಲನೆ ಕೇವಲ ನಕ್ಷತ್ರ ಪುಂಜದ ಲೆಕ್ಕಾಚಾರ ಮಾತ್ರ. ನಿಮ್ಮ ಜೀವನದ ಅಸಲಿರುವಾರಿ ನೀವೇ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಪರಿಶ್ರಮದ ಮುಂದೆ ಯಾವುದೇ ಗ್ರಹದ ಅಡೆತಡೆಗಳು ನಿಲ್ಲಲಾರವು. ಈ ವಿಡಿಯೋವನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಈ ಜೂನ್ ತಿಂಗಳ ಕನಸುಗಳು ನನಸಾಗಲಿ ಎಂದು ಹಾರೈಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಆಂಜನೇಯ.